ಕಣ್ಣು ಮುಚ್ಚಿ ಕಣ್ಣು ತೆಗೆದು ಮಾಡುವ ಮೆಡಿಟೇಷನ್ನೇ ಬೇರೆ. ಸಬ್ಜೆಕ್ಟ್ ಇಟ್ಕೊಂಡು ಮೆಡಿಟೇಷನ್, ಸಬ್ಜೆಕ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ, ಆಫ್ಲೋಡ್ ಮಾಡೋದು ಮೆಡಿಟೇಷನ್. ಮೆಡಿಟೇಷನ್ ಇಸ್ ಎ ಪಾಸಿಟಿವ್ ವರ್ಡ್, ನಶೆ ಅನ್ನೋದು ಒಂದು ನೆಗೆಟಿವ್ ವರ್ಡ್. ಇದರಲ್ಲಿ ಔಟ್ಕಮ್ ಎಲ್ಲವೂ ಪಾಸಿಟಿವೇ ಬರುತ್ತೆ ಅಂತಲ್ಲ. ಯಾರೋ ಒಂದು ನೆಗೆಟಿವ್ ಮೈಂಡೆಡ್ ಪರ್ಸನ್ ಇದ್ದಾರೆ, ಅವನ ಅಂಡರ್ ವರ್ಲ್ಡ್ ನವನ್ ಇದ್ದಾನೆ, ಅವ್ನು ಮೆಡಿಟೇಟ್ ಮಾಡಿದ್ರೆ ಅವನ ಅಂಡರ್ ವರ್ಲ್ಡಿನ ಪವರ್ ಜಾಸ್ತಿ ಆಗ್ಬಿಡುತ್ತೆ, ಸಮಾಜಕ್ಕೆ ಕೆಟ್ಟದಾಗ್ಬೋದು. ಮೈಂಡ್ ಯಾರ್ದು? ನಂದು. ಮಂಕಿ ಮೈಂಡ್ ಯಾರ್ದು? ಅದು ನಂದೆ. ಮ್ಯಾಡ್ ಮಂಕಿ ಮೈಂಡ್ ಯಾವ್ದು? ಅದು ನಂದೆ. ಅದನ್ನ ಯಾರು ಮ್ಯಾನೇಜ್ ಮಾಡ್ಬೇಕು? ನಾನೇ. ಗುಡ್ ಫಾರ್ ದ ಸೊಸೈಟಿ ಆದ್ರೆ ಎಲ್ಲವೂ ಕೆಲಸ ಮಾಡಿ. ಮೆಡಿಟೇಷನ್ ಇಸ್ ಗುಡ್ ಫಾರ್ ಯು, ಗುಡ್ ಓನ್ಲಿ ಫಾರ್ ಮೀ. ರಾಕ್ಷಸ ಪ್ರವೃತ್ತಿನಲ್ಲಿ ಜಾಸ್ತಿ ಮಾಡ್ಕೊಂಡು ಬರ್ತೀನಿ ಅಂದ್ರೆ ಮೆಡಿಟೇಷನ್ ಅಲ್ಲಿ ಅದು ಸಾಧ್ಯ ಇದೆ. ನಾವು ಹಿಂದೆ ನೋಡಿದೀವಿ ರಾಕ್ಷಸರು ತಪಸ್ ಮಾಡ್ತಾ ಇದ್ದಿದ್ದು, ಆ ತಪಸ್ಸೇನೆ ಮೆಡಿಟೇಷನ್. ಟೈಮ್ ಸಿಕ್ಕಿದಾಗ ನಾನು ಸಾಯೋದು ಹೆಂಗಪ್ಪ ಅಂತ ಒಂದು ಯೋಚನೆ ಮಾಡ್ತಾ ಇರ್ತೀನಿ. ಹೋಗುವಾಗ ಸಾಯೋದು ಹೆಂಗೆ ಅಂದ್ರೆ ತುಂಬಾ ರೆಗ್ಯುಲರ್ ಏಜ್ ಅಲ್ಲ, ಅಥವಾ ಆಕ್ಸಿಡೆಂಟ್ ಅಲ್ಲ, ಕಾಯಿಲೆ ಬಂದ, ಕ್ಯಾನ್ಸರ್ ಬಂದ, ಗೊತ್ತಿಲ್ಲ ಅಲ್ಲ. ಪ್ರಿಪೇರ್ ಆಗೋದು ಹೇಗೆ, ಪ್ರಿಪೇರ್ ಮಾಡುವುದು ಹೇಗೆ ಅಂತ. ನಾನು ಮೆಂಟಲಿ ಎಷ್ಟು ಪ್ರಿಪೇರ್ ಆಗಿರ್ತೀನಿ ಅಂದ್ರೆ, ಇನ್ನೊಂದು ಗಂಟೆಲಿ ಹೋಗ್ತಾ ಇದ್ದೀನಿ ಅಂತಂದ್ರೆ ಎಲ್ಲರಿಗೂ ಕರೆದು ಒಂದು ಥ್ಯಾಂಕ್ಸ್ ಗಿವಿಂಗ್ ಹೇಳಿ, ಎಲ್ಲರಿಗೂ ನಿಮ್ ಜೊತೆ ಇಷ್ಟು ವರ್ಷ ಬದುಕಿದ್ದೀನಿ, ತುಂಬಾ ಥ್ಯಾಂಕ್ ಯು ಅಂತ ಹೇಳಿ ಎಲ್ಲ ಮುಗಿಸ್ಕೊಂಡು ಒಂದು E2 ಅಂತ ಹಾಕ್ಬಿಟ್ಟು, ನಮ್ಮಲ್ಲಿ ಆಫೀಸಲ್ಲಿ ಎಕ್ಸಿಟ್ ಅಂತ ಇದೆಲ್ಲ, ಅದರ ಕೋಡ್ಸ್ ಹಾಕಿ ಕೀಸ್ ಅನ್ನ ಹ್ಯಾಂಡ್ ಓವರ್ ಮಾಡಿ ಎಲ್ಲರಿಗೂ ಅವ್ರವ್ರ ವಿಚಾರಗಳನ್ನ ತಿಳಿಸಿ ಬಾಯಿ ಹೇಳಿ ಹೊರಡುವಷ್ಟು ನನಗೆ ಪೇಷನ್ಸ್ ಇದೆ, ಪ್ಲಾನ್ ಮಾಡಿದ್ದೀನಿ. ಇದನ್ನ ನಾನು ನಮ್ಮ MLA ವಾಸು ಅವರಿದ್ರು, ಅವರಿಂದ ಕಲಿತೆ ನಾನು. ಅವ್ರಿಗೆ ಕ್ಯಾನ್ಸರ್ ಬಂದಿತ್ತು. ಅವರು ಹೋಗೋಕೆ ಒಂದು ತಿಂಗಳ ಮುಂಚೆ, ಕಳೆದ ಒಂದ್ ಸ್ವಲ್ಪ ತಿಂಗಳ ಹಿಂದೆ ಹೋಗ್ಬಿಟ್ರು. ಹೋಗೋಕೆ ಮುಂಚೆ ಎಲ್ಲಾ ಫ್ರೆಂಡ್ಸ್ಗೆ ಫೋನ್ ಮಾಡಿ ಕರೆದ್ರು, ನಿಮ್ ಜೊತೆ ನಾನು ಇಷ್ಟು ವರ್ಷ ಬದುಕಿದ್ದೀನಿ, ಒಂದ್ಸಲ ತಿಂಡಿ ತಿನ್ನೋಣ ಅಂತ. ನಾವ್ ಅನ್ಕೊಂಡಿದ್ ನನ್ನನ್ನು ಮಾತ್ರ ಕರೀತಾ ಇದ್ದಾರೆ ಅಂತ. ಹಾಗೆ ಒಂದ್ 150 ಜನ ಕರೆದಿದ್ರು, ಒಳ್ಳೆ ತಿಂಡಿ ಮಾಡಿಸಿದ್ರು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ರು. ನಿಮ್ ಜೊತೆ ಬದುಕಿದ್ದೀನಿ ನಾನು, ಇಷ್ಟು ವರ್ಷ ನನಗೆ ನಂಬಿಕೆ ಕೊಟ್ಟಿದ್ದೀರಿ, ಪ್ರೀತಿ ಕೊಟ್ಟಿದ್ದೀರಿ, ವಿಶ್ವಾಸ ಕೊಟ್ಟಿದ್ದೀರಿ, ಥ್ಯಾಂಕ್ ಯು ಹೇಳಿದ್ರು. ಅವ್ರು ಮೆಡಿಟೇಟ್ ಮಾಡದೆ ಇದ್ದಿದ್ರೆ ಇವೆಲ್ಲ ಹೊಳಿತಾ ಇತ್ತ? ಸೆಂಡ್ ಆಫ್ ಕೊಟ್ಟಂಗ್ ಕೊಟ್ರು. ಆಕ್ಚುಲಿ ನಾವು ಅವ್ರಿಗೆ ಸೆಂಡ್ ಆಫ್ ಕೊಡ್ಬೇಕು. ಅವ್ರು ನಮ್ಮೆಲ್ಲರಿಗೂ ನಾನು ಹೊರಡ್ತಾ ಇದ್ದೀನಿ, ಥ್ಯಾಂಕ್ ಯು ಹೇಳಿದ್ರು. ಥ್ಯಾಂಕ್ಸ್ ಗಿವಿಂಗ್, ಅದು ದಟ್ ಈಸ್ ಮೆಡಿಟೇಷನ್. ಗ್ರೇಟ್. ಸೊ ಮೆಡಿಟೇಷನ್ಗೆ ಒಂದು ಆಯಾಮ ಅಲ್ಲ, 24 ಗಂಟೆಗಳು, 60 ನಿಮಿಷಗಳು, 60 ಸೆಕೆಂಡುಗಳು, ಪ್ರತಿ ಸೆಕೆಂಡ್ ಇಸ್ ಎ ಮೆಡಿಟೇಷನ್. ನನ್ನ ಭಾಷೆ ಇದು. ಈ ತರ ಸಬ್ಜೆಕ್ಟಿವ್ ಮೆಡಿಟೇಷನ್, ಆಬ್ಜೆಕ್ಟಿವ್ ಮೆಡಿಟೇಷನ್, ಈ 2 ಭಾಗಗಳಿದೆ. ಒಂದು ಸಬ್ಜೆಕ್ಟ್ ಇಟ್ಕೊಂಡು ಚರ್ಚೆ ಮಾಡಕ್ ಶುರು ಮಾಡ್ತೀವಿ, ಒಳಗಡೆನೆ ಹೊಳಿಯತ್ತೆ. ಆಬ್ಜೆಕ್ಟ್ ಇಟ್ಕೊಂಡು ಚರ್ಚೆ ಮಾಡ್ಕೋತೀವಿ, ಸೈಂಟಿಸ್ಟ್ಗಳೆಲ್ಲ ಮಾಡ್ತಾರೆ. ಒಂದು ಫೋನ್ ಕಂಡುಹಿಡಿಬೇಕು, ಇನ್ನೇನೋ ಕಂಡುಹಿಡಿಬೇಕು, ಅವ್ರು ಕಂಡುಹಿಡಿಬೇಕಾದ್ರೆ ಒಂದು ಆಬ್ಜೆಕ್ಟ್ ಇಟ್ಕೋತಾರೆ, ಅದಕ್ಕೆ ಥಿಯರಿಗಳನ್ನ ಹಾಕ್ತಾ ಹೋಗ್ತಾರೆ. ಮೆಡಿಟೇಷನ್ ಔಟ್ಪುಟ್ ಏನಾಗುತ್ತೆ ಅಂತಂದ್ರೆ ಆ ಸಬ್ಜೆಕ್ಟ್ ಬರುತ್ತೆ. ಕಣ್ಣು ಮುಚ್ಚಿ ಕಣ್ಣು ತೆಗೆದು ಮಾಡುವ ಮೆಡಿಟೇಷನ್ನೇ ಬೇರೆ. ಸಬ್ಜೆಕ್ಟ್ ಇಟ್ಕೊಂಡು ಮೆಡಿಟೇಷನ್, ಸಬ್ಜೆಕ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ, ಆಫ್ಲೋಡ್ ಮಾಡೋದು ಮೆಡಿಟೇಷನ್. ಸೊ ಹಾಗೆ 1, 2 ಅಲ್ಲ, ಬೆಳಗ್ಗಿನಿಂದ ಸಂಜೆಯವರೆಗೆ ನಾವು ಮಾಡುವ ಪ್ರತಿ ಕೆಲಸವೂ ಮೆಡಿಟೇಷನ್ನೇ. ಅವಾಗ ಏನಾಗುತ್ತೆ, ನಾನು ಒಂದು ವಿಷಯದ ಬಗ್ಗೆ ಮೆಡಿಟೇಟ್ ಮಾಡಿದ್ದೀನಿ. ಆ ಮೆಡಿಟೇಷನ್ ಪವರ್ ಏನಾಗಿದೆ ಅಂತಂದ್ರೆ, ಉದಾಹರಣೆಗೆ ನಾವಿಬ್ರು ಈಗ ಮಾತಾಡ್ತಾ ಇದ್ದೀವಿ, ಇದೇ ಸಬ್ಜೆಕ್ಟ್ ಮಾತಾಡ್ತಾ ಇದ್ದೀವಿ, ಡೈವರ್ಷನ್ ಆಯ್ತಾ ಎಲ್ಲಾದ್ರೂ? ಯಾಕಾಗ್ಲಿಲ್ಲ? ದಿಸ್ ಈಸ್ ಪವರ್ ಆಫ್ ಮೆಡಿಟೇಷನ್. ಕಾನ್ಸಂಟ್ರೇಟ್ ಮಾಡ್ತೀವಿ, ಡೆಲಿವರಿ ಕೊಡ್ತೀವಿ, ಸರಿಗಿರ್ತೀವಿ. ಇಲ್ಲದೆ ಇದ್ರೆ ನಮ್ಮ ಮನಸ್ಸು ತುಂಬಾ ಚಂಚಲ. 3M, ಮ್ಯಾಡ್ ಮಂಕಿ ಮೈಂಡ್. ಅದನ್ನ ಹಿಡಿದು ಎಳೆದು ಒಂದು ಕಡೆ ಕೂಡಿಸುವಂತದ್ದು ಇದೆಯಲ್ಲ, ದಿಸ್ ಇಸ್ 4M. ಆ 4M ಅನ್ನ ನಾವು ಮೆಡಿಟೇಷನ್ ಅಂತ ಕರೀಬೋದು. ಮ್ಯಾನೇಜ್ಮೆಂಟ್ ಆಫ್ ದಟ್ ಮ್ಯಾಡ್ ಮಂಕಿ ಮೈಂಡ್. ಮೈಂಡ್ ಯಾರ್ದು? ನಂದು. ಮಂಕಿ ಮೈಂಡ್ ಯಾರ್ದು? ಅದು ನಂದೆ. ಮ್ಯಾಡ್ ಮಂಕಿ ಮೈಂಡ್ ಯಾವ್ದು? ಅದು ನಂದೆ. ಅದನ್ನ ಯಾರು ಮ್ಯಾನೇಜ್ ಮಾಡ್ಬೇಕು? ನಾನೇ. ಸೊ ವ್ಯೂಯರ್ಸ್ ಎಲ್ಲರಿಗೂ ಇದೊಂದು, ನಮ್ಮ ಮನಸ್ಸನ್ನ ನಾವು ಚೆನ್ನಾಗಿ ಮ್ಯಾನೇಜ್ ಮಾಡಿದೀವಿ ಅಂತಂದಾಗ ಮ್ಯಾನೇಜ್ಮೆಂಟ್ ಪವರ್ ಬರುತ್ತೆ. ಮನಸ್ಸನ್ನ ಹೇಗೆ ಮ್ಯಾನೇಜ್ ಮಾಡಬಹುದು ಅನ್ನೋ ಪವರ್ ಬರುತ್ತೆ. ಆ ಬರ್ತಾ ಇದ್ದಂಗೆ ನೀವು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಸಕ್ಸಸ್ ಸಿಗಲೇಬೇಕು, ಫೇಲ್ಯೂರ್ ಸಾಧ್ಯವೇ ಇಲ್ಲ. ಯಾವಾಗ? ನಮ್ಮ ಮನಸ್ಸಿನ ಸ್ಟ್ರೆಂತ್ಸ್, ವೀಕ್ನೆಸಸ್, ಆಪರ್ಚುನಿಟೀಸ್, ಚಾಲೆಂಜಸ್. ಒಂದು ದಿನ ಬೆಳಿಗ್ಗೆ ಆದ್ರೆ ಇದನ್ನ ಐಡೆಂಟಿಫೈ ಮಾಡಿ, ಇವತ್ತಿನ ಸ್ಟ್ರೆಂತ್ಸ್ ಅನ್ನ ಜಾಸ್ತಿ ಮಾಡ್ಕೋತೀನಪ್ಪ, ಇವತ್ತಿನ ವೀಕ್ನೆಸ್ ನ ಕಡಿಮೆ ಮಾಡ್ಕೋತೀನಿ, ನನ್ನ ಆಪರ್ಚುನಿಟೀಸ್ ನಂಗೆ ಗೊತ್ತಿದೆ, ನನ್ನ ವೀಕ್ನೆಸ್ ನನ್ನ ಚಾಲೆಂಜಸ್ ನಂಗೆ ಗೊತ್ತಿದೆ,
ಥ್ರೆಟ್ಸ್ ಗೊತ್ತಿದೆ. SWOT ಅನಾಲಿಸಿಸ್. Right. ಈ SWOT ನಾನು ಮಾಡ್ತಾ ಬಂದಂಗೆ ನಂಗೆ ಯಾಕೆ ಸಕ್ಸಸ್ ಸಿಗಲ್ಲ? ಪ್ರತಿಯೊಂದು ಜೀವಿಗೂ ಪ್ರತಿಯೊಬ್ಬರಿಗೂ ಸಕ್ಸಸ್ ಸಿಗ್ಲೇಬೇಕು. ಈಗ ಗರುಡ ಅಂದ್ರೆ ಈಗಲ್, ಅದು 5 ಕಿಲೋಮೀಟರ್ ಆಚೆ ಒಂದು ಪ್ರೇ ಅಂದ್ರೆ ಅದಕ್ಕೆ ಮೀನ್ ಸಿಗುತ್ತೆ ಅಥವಾ ಯಾವ್ದೋ ಒಂದು ಸಿಗುತ್ತೆ ಪ್ರಾಣಿ, 5 ಕಿಲೋಮೀಟರ್ ಆಚೆ ಒಂದು ಕಣ್ಣಿನ ದೃಷ್ಟಿ ಬಿದ್ದ ತಕ್ಷಣ ಅದು ಪ್ಲಾನ್ ಮಾಡ್ಕೊಳ್ಳುತ್ತೆ. ಪ್ಲಾನ್ ಮಾಡಿ ಒಂದು ಸ್ಪೀಡ್ ಅಲ್ಲಿ ಬರುತ್ತೆ. ಆ ಸ್ಪೀಡ್ ಅಲ್ಲಿ ಬಂದು ಸುಮ್ನೆ ಒಂದೇ ಒಂದು ಸೆಕೆಂಡ್ ಅಲ್ಲಿ ಎತ್ಕೊಂಡು ಹೋಗುತ್ತೆ. ಎಂತ ಮೆಡಿಟೇಷನ್ ಅದು. ವಾವ್, ಅದನ್ನ ಮೆಡಿಟೇಷನ್ ಅಂತ ನೀವು ಕರಿತೀರಲ್ಲ, ದಟ್ ಇಟ್ ಸೆಲ್ಫ್ ಇಸ್ ವಾವ್ ಅನಿಸ್ತು. ಜಿಂದಗಿ ನಾ ಮಿಲೆಗಾ ದುಬಾರಾ ಅಂತ ಒಂದು ಫಿಲ್ಮ್ ಬಂತು. ಅದರಲ್ಲಿ ಕಟ್ರೀನಾ ಕೈಫ್ ಹತ್ರ ಇವನ್ ಮಾತಾಡ್ತಾ ಇರ್ತಾನೆ. ಪ್ರತಿಯೊಂದರ ಬಗ್ಗೆನೂ ಅಂಡರ್ ವಾಟರ್ ಎಲ್ಲ ಹೋಗ್ತಾರ ಅದ್ರಲ್ಲಿ ಅವಳು ಹೇಳ್ತಾಳೆ, ಇದನ್ನ ನೀನ್ ನಶೆ ಅಂತ ಕರಿಬೇಡ, ಅದೊಂದು ಮೆಡಿಟೇಷನ್ ಅಂತ ಕರಿ ಅಂತ. ನೀ ಏನ್ ಮಾಡಿದ್ರು ಅದು ಮೆಡಿಟೇಷನ್. ನೀರಿನ ಒಳಗಡೆ ಧುಮುಕಿದ್ಯಾ, ಅದು ನಶೆ ಅಲ್ಲ, ಅದೊಂದು ಮೆಡಿಟೇಷನ್. ಹಾಗೆ ಪ್ರತಿಯೊಂದು ಮೆಡಿಟೇಷನ್. ಮೆಡಿಟೇಷನ್ ಇಸ್ ಎ ಪಾಸಿಟಿವ್ ವರ್ಡ್. ನಶೆ ಅನ್ನೋದು ಒಂದು ನೆಗೆಟಿವ್ ವರ್ಡ್. ಎರಡೂ ಒಂದೇ ವಿಷಯ, ನೆಗೆಟಿವ್ ವರ್ಡ್. ಇದರಲ್ಲಿ ಔಟ್ಕಮ್ ಎಲ್ಲವೂ ಪಾಸಿಟಿವೇ ಬರುತ್ತೆ ಅಂತಲ್ಲ. ಯಾರೋ ಒಂದು ನೆಗೆಟಿವ್ ಮೈಂಡೆಡ್ ಪರ್ಸನ್ ಇದ್ದಾರೆ, ಅವನ ಅಂಡರ್ ವರ್ಲ್ಡ್ ನವ್ನ್ ಇದ್ದಾನೆ, ಅವ್ನು ಮೆಡಿಟೇಟ್ ಮಾಡಿದ್ರೆ ಅವನ ಅಂಡರ್ ವರ್ಲ್ಡಿನ ಪವರ್ ಜಾಸ್ತಿ ಆಗ್ಬಿಡುತ್ತೆ. ಸಮಾಜಕ್ಕೆ ಕೆಟ್ಟದಾಗ್ಬೋದು. ಇಂಡಿವಿಜುವಲ್ ಪವರ್ಸೇ ಬೇರೆ. ಇವಾಗ ಆ ಮೆಡಿಟೇಷನ್ ಇಂದ ನನ್ನಿಂದ ಸಮಾಜಕ್ಕೆ ಒಳ್ಳೇದೇ ಆಗ್ಬೇಕು ಅನ್ನುವ ಮನಸ್ಥಿತಿ ರೆಡಿ ಮಾಡ್ಕೊಂಡ್ರೆ ಅವನು ಚೆನ್ನಾಗಾಗ್ತಾನೆ, ಅವಳು ಚೆನ್ನಾಗಾಗ್ತಾಳೆ, ಸಮಾಜನೂ ಚೆನ್ನಾಗಾಗುತ್ತೆ. ಸೊ ನಮ್ಮ ಸಂದೇಶ ಮೆಡಿಟೇಷನ್ ಖಂಡಿತ ಮಾಡಿ. ಅದರಲ್ಲಿ ಇಸ್ ಇಟ್ ಗುಡ್ ಫಾರ್ ಮೀ, ಗುಡ್ ಫಾರ್ ದ ಸೊಸೈಟಿ. ಇನ್ನೊಂದು ಎಕ್ಸ್ಟ್ರಾ ಕೇರ್ ಅನ್ನ ತಗೊಳ್ಳಿ. ಗುಡ್ ಫಾರ್ ದ ಸೊಸೈಟಿ ಆದ್ರೆ ಎಲ್ಲವೂ ಕೆಲಸ ಮಾಡಿ. ಮೆಡಿಟೇಷನ್ ಇಸ್ ಗುಡ್ ಫಾರ್ ಯು. ಗುಡ್ ಓನ್ಲಿ ಫಾರ್ ಮೀ, ರಾಕ್ಷಸ ಪ್ರವೃತ್ತಿನಲ್ಲಿ ಜಾಸ್ತಿ ಮಾಡ್ಕೊಂಡು ಬರ್ತೀನಿ ಅಂದ್ರೆ ಮೆಡಿಟೇಷನ್ ಅಲ್ಲಿ ಅದು ಸಾಧ್ಯ ಇದೆ. ನಾವು ಹಿಂದೆ ನೋಡಿದೀವಿ ಪಿಕ್ಚರ್ಗಳಲ್ಲಿ ರಾಕ್ಷಸರು ತಪಸ್ ಮಾಡ್ತಾ ಇದ್ದು, ಆ ತಪಸ್ಸೇನೆ ಮೆಡಿಟೇಷನ್. ಅವ್ರಿಗೆ ರಾಕ್ಷಸ ಶಕ್ತಿ ಜಾಸ್ತಿ ಆಗೋರು. ಅವರು ಯಾರ ವಿರುದ್ಧ ಹೋಗೋರು, ಯಾರು ನಿಮಗೆ ವರವನ್ನ ಕೊಟ್ಟರು ಅವ್ರ ವಿರುದ್ಧನೇ ಹೋಗೋರು. ಸೊ ಆ ಸಂಸ್ಕೃತಿ ಅಥವಾ ಆ ಪವರ್ ನಮಗೆ ಅವಶ್ಯಕತೆ ಇಲ್ಲ. ನಾವು ಬದುಕಿ 4 ಜನರನ್ನ ಬದುಕಿಸುವ ಶಕ್ತಿ ಯಾವ್ದಿದೆ ಅದು ಮೆಡಿಟೇಷನ್ ಇಂದ ಬಂದ್ರೆ ದಟ್ ಈಸ್ ಯೋಗ. ದಟ್ ಈಸ್ 4M. ವಂಡರ್ಫುಲ್. ಇವತ್ತಿನ ಕಾಲದಲ್ಲಿ ಸ್ಪೆಷಲಿ ದ ಯಂಗ್ಸ್ಟರ್ ಅಂತ ಏನ್ ಹೇಳ್ತೀವಿ, ಸ್ವಲ್ಪ ಮೆಡಿಟೇಟ್ ಮಾಡೋದಕ್ಕೆ ನನಗೇನು ವಯಸ್ಸಾಗೋಗಿದ್ಯಾ ಅಂತ ಕೇಳುವ ಕಾಲದಲ್ಲಿ ಯಾಕೆ ಮೆಡಿಟೇಷನ್ ಇಂಪಾರ್ಟೆಂಟ್, ಯಾರಿಗೆ ಇಂಪಾರ್ಟೆಂಟ್, ಅದು ನಮಗೆ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ನಮ್ಮ ಒಳಿತು, ನಾನ್ ಬದುಕಬೇಕು, ನನ್ನ ಎಕ್ಸಿಸ್ಟೆನ್ಸ್ ಅಂದ್ರೆ ಅದರ ಅವಶ್ಯಕತೆ ಅಥವಾ ಅದರ ಇಂಪಾರ್ಟೆನ್ಸ್ ಏನು ಅಂತ ತುಂಬಾ ಚೆನ್ನಾಗಿ ಹೇಳಿದಿರಿ. ಥ್ಯಾಂಕ್ ಯು ವೆರಿ ಮಚ್. ಹೇಳ್ಬೋದಾ? ಪ್ಲೀಸ್. ಈಗ ಮಕ್ಕಳು ಅಂತ ಹೇಳಿದ್ರಿ, ಮಕ್ಕಳಿಗೆ ಎಷ್ಟೋ ಸಲ ಓದಿನ ಮೇಲೆ ಗಮನ ಇರಲ್ಲ. ಅವ್ರ ಕಣ್ಣು ಮುಚ್ಚಿ ಕೂತ ತಕ್ಷಣ ಒಂದ್ ಸ್ವಲ್ಪ ಹೊತ್ತಲ್ಲಿ ಅವ್ರಿಗೆ ಒಂದು ವಿಡಿಯೋ ತರ ಓಡ್ಲಿಕ್ಕೆ ಶುರು ಆಗುತ್ತೆ, ಫ್ಯೂಚರ್ ಹೇಗಿದೆ ಅಂತ. ನಾನ್ ಫೇಲ್ ಆದ್ರೆ ನಮ್ಮ ಮನೇಲಿ ಹೇಗ್ ಟ್ರೀಟ್ ಮಾಡ್ತಾರೆ, ಕೆಲ್ಸ ಸಿಗತ್ತಾ, ದುಡ್ಡಿರುತ್ತಾ, ಆಮೇಲೆ ನನಗೆ ನನ್ನ ಜೀವನ ಏನು, ಯಾರ ಮೇಲೆ ಡಿಪೆಂಡ್ ಆಗ್ಲಿ, ಇವೆಲ್ಲ ಹೊಳೆಯಕ್ ಶುರು ಆಗತ್ತೆ. ಒಂದ್ ಅರ್ಧ ಗಂಟೆ ಕೂತ್ರೆ ಹೊಳೆಯಕ್ ಶುರು ಆಗತ್ತೆ. ಇಷ್ಟೇ. ಅವಾಗ ಅವ್ರು ಏನ್ ಮಾಡ್ತಾರೆ, ನನ್ನ ವೇಸ್ಟ್ಫುಲ್ ಏನೇನಿತ್ತೋ ಎನರ್ಜೀಸು ಟೈಮು ಎಲ್ಲ ಇತ್ತೋ ನಾನು ಇನ್ನು ಅದಕ್ಕೆ ಹೋಗಲ್ಲ, ನಾನು ಕೂತ್ಕೊಂಡು ಓದ್ತೀನಿ, ನಂಗೆ ಇನ್ನಿರೋದೇ 15 ದಿನ, ನಾನು ಓದ್ತೀನಿ. ದೇ ಬಿಕಮ್ ಫೋಕಸ್ಡ್. ಸೊ ಹಾಗಾಗಿ ಮೆಡಿಟೇಷನ್ ಯಾರಿಗಾದ್ರು, ಒಬ್ಬ ರೋಗಿಗೆ, ನನ್ನಂತವನಿಗೆ, ಯಾಕಂದ್ರೆ ಯು ಆರ್ ನಾಟ್ ಆಕ್ಚುಲಿ ಇವತ್ತೊಬ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬೇರೆ ಯಾವ್ದೋ ಎಪಿಸೋಡ್ ಕೇಳಿದ್ದಾರೆ, ಹೇಗಿದ್ದಾರೆ ಶ್ರೀಹರಿ ಸರ್, ಪ್ಲೀಸ್ ಅವರ ಹೆಲ್ತ್ ಅಪ್ಡೇಟ್ಸ್ ಕೊಡಿ, ಡಾಕ್ಟರ್ ಏನ್ ಅಡ್ವೈಸ್ ಮಾಡಿದ್ದಾರೆ ಅಂತ ನಿಮ್ ಬಗ್ಗೆ ಕೇಳಿದ್ದಾರೆ. ನಾನು ಅವ್ರಿಗೆ ಆಕ್ಚುಲಿ ರೆಸ್ಪಾಂಡ್ ಮಾಡಿದೀನಿ. ಹಿ ಈಸ್ ಸೂಪರ್ ಫೈನ್, ಫ್ಯಾಂಟಾಸ್ಟಿಕ್ ಡಾಕ್ಟರ್, ನಿಮ್ಗೆ ಏನಿಲ್ಲ ಆರಾಮಾಗಿದ್ದೀರಾ, ಡಬಲ್ ಎನರ್ಜಿ ಇದೆ, ಹೋಗಿ ಅಂತ ಹೇಳಿದ್ದಾರೆ ಅಂತ ರಿಪ್ಲೈ ಮಾಡಿದೀನಿ. ಸೊ ಯು ಪ್ಲೀಸ್ ಡೋಂಟ್ ಕಾಲ್ ಯುವರ್ ಸೆಲ್ಫ್ ಅ ಪೇಷಂಟ್. ಆಗಿದ್ದಾಗ ನಾನು ಕೂತ್ಕೊಂಡೆಲ್ಲ ಬರ್ದಿದ್ದೆ ಏನೇನ್ ಪ್ರಾಬ್ಲಮ್ಸ್ ಇದೆ, ಯಾವ ಪ್ರಾಬ್ಲಮ್ ನ ಫಸ್ಟ್ ರೆಕ್ಟಿಫೈ ಮಾಡ್ಬೇಕು, ರೀಆರ್ಗನೈಸಿಂಗ್ ದ ಬಾಡಿ ಹೇಗ್ ಮಾಡ್ಕೋಬೇಕು, ಇದಿಷ್ಟು ನನ್ನ ಮೆಡಿಟೇಷನ್. 11 ತಿಂಗಳಾಯ್ತು. 11 ತಿಂಗಳಲ್ಲಿ ಐ ಆಮ್ ವೆರಿ ಬ್ಯಾಕ್ ಟು ನಾರ್ಮಲ್. ಯಾಕೆ? ನನ್ನ ಮೆಡಿಟೇಷನ್ ಪವರು ನನಗೆ ಫೋಕಸ್ ಆಯ್ತು. ನಾನು ಏನ್ ತಪ್ಪು ಮಾಡ್ತಾ ಇದ್ದೆ, ಎಲ್ಲಿ ಸರಿ ಮಾಡ್ಕೋಬೇಕು, ನನ್ನ ಆಹಾರದ ತಪ್ಪುಗಳು, ಎಕ್ಸರ್ಸೈಸಿನ ತಪ್ಪುಗಳು, ನನ್ನ ಆಕ್ಟಿವಿಟೀಸ್ ಎಲ್ಲ ರೀಆರ್ಗನೈಸ್ ಆಯ್ತು. ರೀಆರ್ಗನೈಸ್ ಹೇಗಾಯ್ತು? ಒಂದು ಸಂಕಲ್ಪ ಮಾಡೋಕ್ಕೆ ನಂಗೊಂದು ಪವರ್ ಬೇಕಾಗಿತ್ತು. ಕಣ್ ಮುಚ್ಚಿದಾಗ ನಂಗೆ ಅನ್ನಿಸ್ತು ನಾನು ಇನ್ನ ಬದುಕಬೇಕು. ಹಾಗೆ ಬದುಕಬೇಕು ಅಂದಾಗ ನಂಗೊಂದು ಪರ್ಪಸ್ ಬೇಕಾಗಿತ್ತು. ಯಾತಕ್ಕೋಸ್ಕರ ಬದುಕಬೇಕು, ಯಾರಿಗೋಸ್ಕರ ಬದುಕಬೇಕು, ಇದೆಲ್ಲ ಕ್ಲಿಯರ್ ಆಯ್ತು. ಹೇಗೆ ಬದುಕಬೇಕು,
ರಿಆರ್ಗನೈಸ್ ಹೇಗೆ, ಇನ್ನು ಎಷ್ಟು ವರ್ಷಗಳು ನಾನು ಇರ್ಬೇಕು, ಅಷ್ಟು ವರ್ಷಗಳಿಗೆ ನನ್ನ ಪ್ಲಾನ್ ಏನು, ಎಷ್ಟು ಹಣದ ಅವಶ್ಯಕತೆ ಇದೆ, ಎಷ್ಟು ಕೆಲಸಗಳ ಮಾಡಬೇಕು ಅಂತ ಎಲ್ಲ ಆರ್ಗನೈಸ್ ಮಾಡ್ಕೊಂಡ 11 ತಿಂಗಳು ಐ ಆಮ್ ಬ್ಯಾಕ್ ಟು ನಾರ್ಮಲ್. ಅಬ್ಸಲ್ಯೂಟ್ಲಿ. ದಿಸ್ ಈಸ್ ಪವರ್ ಆಫ್ ಮೆಡಿಟೇಷನ್. ಇದು ಒಂದು ನಮ್ಮ ಎದುರಿಗಿರೋ ವಿಟ್ನೆಸ್ ಅಥವಾ ನಮ್ಮ ಎದುರಿಗಿರೋ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಅಂದ್ರೆ ಮೆಡಿಟೇಷನ್ ಮಾಡೋದ್ರಿಂದ, ಅನಾಲಿಸಿಸ್ ಪವರ್ನ ಬೆಳೆಸ್ಕೊಳ್ಳೋದ್ರಿಂದ, ಅಷ್ಟು ಸ್ಪೇಸಿಂಗ್ ಕೊಟ್ಕೊಳ್ಳೋದ್ರಿಂದ ನಾವು ಹೇಗೆ ಪ್ಲಾನಿಂಗ್ ಮಾಡ್ಕೊಳ್ಬಹುದು, ಅದಂತೆ ಹೇಗೆ ನಡಿಬಹುದು, ಅವಾಗ ಹೇಗೆ ನಮ್ಗೆ ಆ ರಿಸಲ್ಟ್ ಸಿಗುತ್ತೆ, ಕಾಣಿಸುತ್ತೆ, ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ರಿಸಲ್ಟ್. ನಾವ್ ಏನೋ ಆಗ್ಬೇಕು ಅಂತ ಎಲ್ಲೋ ಒಂದ್ ಕಡೆ ಅನ್ಕೊಂಡಿದೀವಿ, ಅದು ಖಂಡಿತ ರೀಚ್ ಆಗಕ್ಕಾಗತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಆಕ್ಚುಲಿ ಯು ಹ್ಯಾವ್ ಬಿನ್ ಮೋಟಿವೇಟಿಂಗ್, ಯು ಹ್ಯಾವ್ ಬಿನ್ ಇನ್ಸ್ಪೈರಿಂಗ್. ನಮ್ಮ ಆಡಿಯನ್ಸ್ ನಿಜವಾಗ್ಲೂ ನಾಟ್ ಅನ್ ಎಕ್ಸಾಜರೇಷನ್, ತುಂಬಾ ಅಡ್ಮೈರ್ ಮಾಡ್ತಾರೆ. ನಿಮ್ಮ ಎಪಿಸೋಡ್ಸ್ ನ ನೋಡ್ತಾನೆ ಬರ್ತಾ ಇದ್ದೀನಿ, ಹೀಗೆ ಕಂಟಿನ್ಯೂ ಮಾಡಿ. ಅದು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಸಬ್ಜೆಕ್ಟ್, ನೀವು ಮ್ಯಾನೇಜ್ಮೆಂಟ್ ಇರಬಹುದು, ಯೋಗ ಇರಬಹುದು, ಹೆಲ್ತ್ ಮಾತಾಡಿರ್ಬೋದು, ಯಾವುದೇ ಸಬ್ಜೆಕ್ಟ್, ವಾಸ್ತು, ರಿಯಲ್ ಎಸ್ಟೇಟ್, ನೀವು ಯಾವುದೇ ಮಾತಾಡ್ಲಿ ಅದರಲ್ಲಿ ಒಂದು ಸಮಾಧಾನ ಸಿಗ್ತಾ ಇದೆ ಅನ್ನೋಂಥದ್ದು. ನಾನು ಅದನ್ನೇ ನೋಡ್ತಾ ಇದ್ದೀನಿ. ಪ್ರಗತಿ ಪಡ್ಕೆ ಅಂತ ಮೆಸೇಜ್ ಮಾಡಿದ್ದಾರೆ. ನಿಮ್ಮ ಪ್ರತಿಯೊಂದು ಎಪಿಸೋಡ್ಗಳು ನನಗೆ ಸ್ಫೂರ್ತಿಯನ್ನ ಕೊಟ್ಟು ಕೆಲಸ ಮಾಡುವ ಹುಮ್ಮಸ್ಸನ್ನ ದಿನೇ ದಿನೇ ಹೆಚ್ಚಿಸ್ತಾ ಇದೆ. ಟೈಲರಿಂಗ್ ಕೆಲಸ ಮಾಡುವಾಗ ನಿಮ್ಮ ಚಾನೆಲ್ ಕೇಳ್ತಾ ಇರ್ತೀನಿ ಅಂತ. ಅದು ನಿಮ್ಮ ಎಪಿಸೋಡ್ಗೆ ಅವ್ರು ಕಾಮೆಂಟ್ ಮಾಡಿರೋದು. ಅಷ್ಟು ಸ್ಫೂರ್ತಿ ಸಿಕ್ಕಿದಾಗ ನಾವು ಮಾಡ್ತಾರೆ ಎಪಿಸೋಡ್ಸ್ ಸಾರ್ಥಕ ಅನ್ಸಲ್ವಾ? ಆಕ್ಚುಲಿ ನಾನು ಅದನ್ನ ರಿಪ್ಲೈ ಮಾಡಿದೆ, ಈ ಸಾರ್ಥಕತೆಗೋಸ್ಕರನೇ ನಾವು ಕೆಲಸ ಮಾಡೋದು. ನಿಜ. ನಮಗೆ ಕೆಲವು ಸಕ್ಸಸ್ ಫಾರ್ಮುಲಾಸ್ ಗೊತ್ತಾಗ್ಬಿಡುತ್ತೆ, ಕೆಲವು ಫೇಲ್ಯೂರ್ ಫಾರ್ಮುಲಾಸ್ ಗೊತ್ತಾಗತ್ತೆ. ನಮ್ಮ ಸಕ್ಸಸ್ ಫಾರ್ಮುಲಾಸ್ ಬೇರೆಯವ್ರಿಗೂ ಆದ್ರೆ, ಅದರಲ್ಲಿ ಖರ್ಚಿಲ್ದೆ ಇದ್ರೆ, ಸುಲಭದಲ್ಲಿ ಆದ್ರೆ, ಎಲ್ಲಿದ್ರು ಅಲ್ಲಿ ಮಾಡಿದ್ರು. ಈಗ ನಾನು ಮೆಡಿಟೇಷನ್ ಏನ್ ಹೇಳಿದೆ, ಟ್ರೈನ್ ಅಲ್ಲಿ ಮಾಡ್ಬೋದು, ಬಸ್ ಅಲ್ಲಿ ಮಾಡ್ಬೋದು, ಕಾರಲ್ಲಿ ಹಿಂದಿನ ಸೀಟ್ ಅಲ್ಲಿ ಕೂತಿದೀವಿ ಮಾಡಬಹುದು, ಡ್ರೈವಿಂಗ್ ಸೀಟ್ ಅಲ್ಲಿ ಮಾಡಬೇಡಿ ಅಷ್ಟೇ. ಅದ್ ಬಿಟ್ರೆ ಎನಿವೇರ್ ಇಟ್ ಇಸ್ ಪಾಸಿಬಲ್. ಫ್ಲೈಟ್ ಅಲ್ಲಿ ಹೋಗ್ತಾ ಇದೀವಿ, ಮಾಡ್ಬೋದು ಅಲ್ವಾ? ಎಷ್ಟು ಸಿಂಪಲ್. ಹೀಗೆ ಎಷ್ಟೋ ಜನರನ್ನ ನಾವು ತಿದ್ದಬಹುದು, ಎಷ್ಟೋ ಜನರಿಗೆ ನಾವು ಸ್ಫೂರ್ತಿಯನ್ನ ತುಂಬಬಹುದು ಅಂತಂದ್ರೆ ಅದಕ್ಕಿಂತ ಸಾರ್ಥಕತೆ ಇನ್ಯಾವುದೂ ಇಲ್ಲ. ಸೊ ಎವ್ರಿಬಡಿ ಇಸ್ ಅವರ್ ಫ್ಯಾಮಿಲಿ. ದೊಡ್ಡವರು ಚಿಕ್ಕವ್ರಿಗೆ ಏನೋ ಹೇಳ್ಕೊಡ್ತಾ ಇದ್ದಾರೆ, ಚಿಕ್ಕವರು ಹೇಳ್ಕೊಡ್ಬೋದು, ಯಾರಿಗೆ ಬೇಕಾದ್ರೂ ಹೇಳ್ಕೊಡ್ಬೋದು. ಇದು ಬ್ರಹ್ಮವಿದ್ಯೆ ಅಲ್ಲ, ಯಾರೋ ಒಬ್ಬರ ಸ್ವತ್ತಲ್ಲ. ಈ ಧ್ಯಾನವೂ ಅಷ್ಟೇ ಒಬ್ಬರ ಸ್ವತ್ತಲ್ಲ. ತನ್ನ ಅನುಭವ ಚೆನ್ನಾಗಾದ್ರೆ 4 ಜನಕ್ಕೆ ಹೇಳಿ ಅನ್ನೋದೇ ನಮ್ಮ ಸಂದೇಶ. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ಮಾಡಬಹುದಾ ಮಾಡಬಾರ್ದಾ, ಮೆಡಿಟೇಷನ್ ಯಾರಿಗ್ ಬೇಕು ಯಾರಿಗ್ ಬೇಡ, ಒಂದು ಸಣ್ಣದು ನಾವು ಅನ್ಕೋತೀವಿ ಇದೇನ್ ಸಿಲ್ಲಿ ಪ್ರಶ್ನೆಗಳು ಅಂತ. ಬಟ್ ಆ ಸಿಲ್ಲಿ ಕೆಲವರು ಅದನ್ನ ಅಡ್ಯಾಪ್ಟ್ ಮಾಡ್ಕೊಂಡ್ಬಿಟ್ರೆ ಅದು ಅವ್ರಿಗೆ ಡ್ಯಾಮೇಜೇ ಆಗ್ಬೋದು, ಅಥವಾ ದೇ ಮೇ ಲೂಸ್ ಔಟ್ ಆನ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಇನ್ ದೇರ್ ಲೈಫ್. ಸೊ ಅದ್ರ ಬಗ್ಗೆ ತುಂಬಾ ಕ್ಲಾರಿಟಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್.